ನಾಳೆ ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆ ನಡೆಯಲಿದೆ. 14 ಕ್ಷೇತ್ರಗಳಲ್ಲಿ ಲೋಕಸಭೆ ಮತಸಮರ ಜರುಗಲಿದೆ. ಮತದಾನ ಮಾಡಲು ಇವತ್ತು ಊರಿನತ್ತ ಲಕ್ಷಾಂತರ ಮಂದಿ ಹೊರಟರು. ಆದರೆ ಸರ್ಕಾರಿ ಸಾರಿಗೆ ಬಸ್ಗಳ ಕೊರತೆಯಿಂದ ಪರದಾಡಿದ್ರು. ರಾಜ್ಯದಲ್ಲಿ ಎರಡನೇ ಹಂತದ ಮತದಾನಕ್ಕೆ ಕೆಲ ಗಂಟೆಗಳಷ್ಟೇ ಬಾಕಿ ಇದೆ. ನಾಳೆ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದ್ದು, ಮತದಾರರು ತಮ್ಮ ಊರುಗಳತ್ತ ಪ್ರಯಾಣ ಬೆಳೆಸಿದ್ದಾರೆ. ಬೆಂಗಳೂರಿನಿಂದ ಬೆಳಗಾವಿ, ಬಾಗಲಕೋಟೆ, ಬೀದರ್, ರಾಯಚೂರು, ಕೊಪ್ಪಳ, ಶಿವಮೊಗ್ಗ ಸೇರಿ ತಮ್ಮ ಊರುಗಳ ಬಸ್, ಟ್ರೈನ್ ಹತ್ತುತ್ತಿದ್ದಾರೆ. ಎಲೆಕ್ಷನ್ ಡ್ಯೂಟಿಗಾಗಿ ಕೆಎಸ್ಆರ್ಟಿಸಿಯಿಂದ 500, ಬಿಎಂಟಿಸಿಯಿಂದ 995, ಎನ್ಡಬ್ಲ್ಯೂಕೆಆರ್ಟಿಸಿಯಿಂದ 1724 ಹಾಗೂ ಕಲ್ಯಾಣ ಕರ್ನಾಟಕ ಸಾರಿಗೆಯಿಂದ 1747 ಬಸ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಹೀಗಾಗಿ ಸರ್ಕಾರಿ ಸಾರಿಗೆ ವ್ಯತ್ಯಯವಾಗಿದೆ. ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಡುತ್ತಿದ್ದಾರೆ. ಇಲ್ಲಿಂದ ಮತ್ತೆ ಮನೆಗೆ ವಾಪಸ್ ಹೋಗೋದು ತುಂಬ ಕಷ್ಟ ಆಗುತ್ತೆ. ಅದೇ ಸರ್, ನಾಳೆ ಎಲೆಕ್ಷನ್ ಇದೆ ಅಲ್ವಾ, ಅದಕ್ಕೋಸ್ಕರ ಮಾಡಿದ್ದಾರೆ ಅಂತ ಗೊತ್ತು. ಆದರೆ ಅದಕ್ಕೋಸ್ಕರ ನಾವು ಕೂಡ ಹಿಂಗೆಲ್ಲ ಹಳ್ದಾಡೋದು ಸರಿ ಇರಲ್ಲ ಅಲ್ವಾ. ಈ ಬಿಸಿಲಿಗೆ ನಿಂತ್ಕೊಂಡು ಹೋಗೋಕ್ಕೂ ಆಗ್ತಾಯಿಲ್ಲ. ಫುಲ್ ಜನ ತುಂಬ್ಕೊತಾ ಇದ್ದಾರೆ. ಮುಂಚೆ ಚೆನ್ನಾಗಿತ್ತು, ಎಲ್ಲ ಟೈಮ್ ಬಸ್ ಬರ್ತಾ, 5 ನಿಮಿಷಕ್ಕೆ ಬಸ್ ಬರ್ತಾ ಇತ್ತು. ಇಲ್ಲಿ ಕಾಯಿ ಇಲ್ದ್ರೆ ಜನ ಫುಲ್ ಫ್ರೀ ಇತ್ತು, ನಿಂತ್ಕೊಳ್ಳೋಕೆ ಆ ಥರ ಟಿಕೆಟ್ ಇರಲಿಲ್ಲ. ಫುಲ್ ರಶ್ ಆಗಿಬಿಟ್ಟಿದೆ. ಇದರ ನಡುವೆ ಖಾಸಗಿ ಬಸ್ಗಳಿಗೆ ಸಖತ್ ಡಿಮ್ಯಾಂಡ್ ಶುರುವಾಗಿದೆ. 1500ಕ್ಕೂ ಅಧಿಕ ಖಾಸಗಿ ಬಸ್ಗಳು ಸರ್ವಿಸ್ ಕೊಡ್ತಿವೆ. ಇಡೀ ರಾಜ್ಯಾದ್ಯಂತ 14 ಕಾನ್ಸ್ಟಿಟ್ಯೂನ್ಸಿ, ಶಿವಮೊಗ್ಗ ಆಗಿರ್ಬೋದು, ಉತ್ತರ ಕನ್ನಡ ಆಗಿರ್ಬೋದು, ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು, ಮತ್ತು ಬೆಳಗಾವಿ, ಗುಲ್ಬರ್ಗ, ಬೀದರ್, ಈ ರೀತಿಯಾಗಿ ಹಲವು ಕಡೆ ನಮ್ಮ ಬೆಂಗಳೂರಿನಿಂದ ಇವತ್ತು ಹೊರಡ್ತಾ ಇದೆ ಬಸ್ಸುಗಳು. ಸುಮಾರು 1500ದಿಂದ 2,000 ವಾಹನಗಳು ಇದೆ ಸರ್. ಮತದಾನಕ್ಕಾಗಿ ನೈಋತ್ಯ ರೈಲ್ವೆ 5ಕ್ಕೂ ಹೆಚ್ಚು ವಿಶೇಷ ಟ್ರೈನ್ಗಳನ್ನು ಹಳಿಗೆ ಇಳಿಸಿದೆ. ಆದರೆ ಬೆಂಗಳೂರಿಂದ ಊರಿನತ್ತ ಹೊರಡ್ತಾ ಇರುವ ಲಕ್ಷಾಂತರ ಮಂದಿಗೆ ಇದು ಯಾವುದಕ್ಕೂ ಸಾಕಾಗ್ತಿಲ್ಲ. ಹೀಗಾಗಿ ಸಿಕ್ಕ ವಾಹನ ಹತ್ತಿ ಊರಿಗೆ ಹೋಗಲು ಸರ್ಕಸ್ ಮಾಡ್ತಿದ್ದಾರೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.